ಬಟ್ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಸಂಪೂರ್ಣವಾಗಿ ಆರೋಗ್ಯ ಸಂಜೀವನಿ ಸಂಪೂರ್ಣ ಅಂತ ಪದ ಇಲ್ಲ ಅದರಲ್ಲಿ. ಆರೋಗ್ಯ ಸಂಜೀವನಿ ಜಾರಿಯಾದ್ರೆ ವೈದ್ಯಕೀಯ ಭತ್ಯೆ ನಿಲ್ಲುತ್ತೆ ಅಂತ ಹೇಳಿದ್ರಿ. ಓಕೆ, ಈಗ ಸರ್ಕಾರನೇ ಒಂದು ಆದೇಶವನ್ನ ಮಾಡಿದೆ, ಇಲ್ಲಿ ಆರೋಗ್ಯ ಸಂಜೀವನಿಯನ್ನ ಬೇಕಂದ್ರೆ ಆಯ್ಕೆ ಮಾಡಿ, ಬೇಡ ಅಂದರೆ ಹಳೆ ಪದ್ಧತಿಯಲ್ಲಿ ಮುಂದುವರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೌಕರರಿಗೆ ಏನು ಗೊಂದಲ ಆಗಿದೆ ಅಂದ್ರೆ, ಬೇಡ ಅಂತ ಆಯ್ಕೆ ಮಾಡೋರಿಗೆ 500 ರೂಪಾಯಿನ ಮುಂದುವರಿಸಬೇಕಾಗಿತ್ತು ಅನ್ನುವಂಥದ್ದು ಒಂದು. ಅದನ್ನ ರಾಜ್ಯ ಸರ್ಕಾರ ನೌಕರ ಸಂಘ ಕೂಡ ಮನವಿ ಮಾಡಬೇಕಾಗಿತ್ತು ಆರ್ಥಿಕ ಇಲಾಖೆಗೆ, ಸರ್ಕಾರಕ್ಕೆ. ಎಲ್ಲ ಸರ್, ನೀವು 2 ಆದೇಶವನ್ನ ಮಾಡಿದಿರಿ, ಬೇಕನ್ನೋರ್ಗೆ ಅವಕಾಶ ಕೊಟ್ಟಿರಿ, ಬೇಡನ್ನೋರ್ಗೆ ಅವಕಾಶ ಕೊಟ್ಟಿದ್ದೀರಿ. ಸೊ ಬೇಡನ್ನೋರ್ಗೆ 500 ರೂಪಾಯಿ ಯಥಾವತ್ತಾಗಿ ಮುಂದುವರಿಸಿ, ಸಂಪೂರ್ಣವಾಗಿ ಜಾರಿ ಆದ್ಮೇಲೆ ಆ 500 ರೂಪಾಯಿನ ನೀವು ವಿಡ್ರಾ ಮಾಡಬಹುದು ಅಂತ ಹೇಳ್ಬೋದಾಗಿದೆ ಸರ್. ಅದು ಆಗಿಲ್ಲ, ದಯವಿಟ್ಟು ಅದು ಒಂದು ಮಾಡ್ಕೊಡ್ರಿ. ಇನ್ನೇ HRMS ನಲ್ಲಿ ಬೇಡ ಅಂದರ್ಗೆ ಈಸಿಯಾಗಿ ಹೊರಗೆ ಹೋಗುವಂತ ಅವಕಾಶ ಇಲ್ಲ. ಬೇಡ ಅಂದರ್ಗೆ ಈಸಿಯಾಗಿ ಹೊರಗೆ ಹೋಗಕ್ಕೆ ಅವಕಾಶ ಕೊಡ್ರಿ. ಈಗ ಕಪ್ಪಲ್ ಇರ್ತಾರೆ, ಹೆಂಡತಿ ಇದ್ದವ್ರಿಗೆ ಆಗ್ಬೋದು, ಗಂಡ ಇದ್ದವ್ರಿಗೆ ಆಗ್ಬೋದು. ಎಸ್, ಮಹಿಳಾ ನೌಕರರು ಕೂಡ ಅವರ ಅವಲಂಬಿತರನ್ನ ಸೇರಿಸಬಹುದು. ಆ ಮಹಿಳೆಯರ ಕುಟುಂಬದಲ್ಲಿ ಅವರ ಸಹೋದರ ಇರ್ಬೋದು ಅಥವಾ ಸಹೋದರಿ ಇರ್ಬೋದು, ಯಾರೋ ಒಬ್ಬರ ನೌಕರ ಇದ್ಮೇಲೆ ಅವ್ರ ತಂದೆ ತಾಯಿ ಹೋಗ್ಬಿಟ್ಟಿರ್ತಾರೆ. ಯಾರು ಫ್ಯೂರ್ಲಿ ಇರ್ತೇನೆ ಅಂತಾರ ಅವ್ರನ್ನ ಸೇರಿಸಲಿ, ಯಾರು ವಾಲಂಟಿಯರ್ ಆಗಿ ನಾವು ಹೊರಗೆ ಹೋಗ್ತೇನೆ ಅಂತವ್ರಿಗೆ ಈಸಿಯಾಗಿ ಹೊರಗೆ ಹೋಗಕ್ಕೆ HRMS ನಲ್ಲಿ ದಯವಿಟ್ಟು ಅವಕಾಶ ಕೊಡ್ಬೇಕು ಸರ್. ಲಾಸ್ಟ್ ಟೈಮ್ ನಾವು ವೇತನ ಮಾಡಿದ್ವಿ, ಬೇಡ ಅಂದರ್ಗೆಲ್ಲ ಅವಕಾಶ ಕೊಟ್ರು, ಬೇಡ ಅಂದರ್ ಬಿಟ್ಟು ಸ್ಯಾಲರಿ ಮಾಡಿದ್ರು. ಬಟ್ ಈ ತಿಂಗಳಲ್ಲಿ ಮಾಸಾಗಿ ಎಲ್ಲರೂ HRMS ನಲ್ಲಿ ವೇತನದಲ್ಲಿ ಕಟಾವಣೆ ಆಗಿದೆ ಸರ್. ಸೊ ಏನಂದ್ರೆ, ಆ ನೌಕರ ಒಲ್ಲೆ ಅಂತ ಅಂದ್ಮೇಲೆ ಅವನ್ನ ಸದ್ಯ ಹೊರಗೆ ಹೋಗಕ್ಕಾದ್ರೂ ಈಜಿ ವೇ ಮಾಡ್ಲಿ ಅಂತ ನಮ್ಮದು ರಿಕ್ವೆಸ್ಟ್. ಜೊತೆಗೆ ಆರೋಗ್ಯ ಸಂಜೀವನಿ ಸರ್ಕಾರ ಸಂಪೂರ್ಣವಾಗಿ ಜಾರಿ ಮಾಡುವವರೆಗೂ 500 ರೂಪಾಯಿ ವೈದ್ಯಕೀಯ ಭತ್ಯೆನ ದಯವಿಟ್ಟು ಮುಂದುವರಿಸಲು ತಾವು ಅನುವು ಮಾಡಿಕೊಡ್ಬೇಕಂತ ನಾನು ನೌಕರ ಪರವಾಗಿ ಕೇಳ್ತಾ ಇದ್ದೇನೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೀವೇನ್ ಹೇಳಿದ್ರಲ್ಲ, ಆಪ್ಷನ್ ಕೊಟ್ರೆ ಹೊರಗೆ ಹೋಗ್ಬೇಕು ಅಂತ, ಎಷ್ಟೋ ಜನ ಗೊತ್ತಿಲ್ಲದೆ ಪಾಪ ಹೊರಗೆ ಹೋಗ್ಬಿಟ್ಟಿದ್ದಾರೆ. ಒಂದು 25 ರಿಕ್ವೆಸ್ಟ್ ಬಂತು ನನಗೆ. ಸರ್, ಯಾರ್ದೋ ಮಾತು ಕೇಳಿ ನಾನು ಹೊರಗೆ ಹೋಗ್ಬಿಟ್ಟೆ, ತಪ್ಪಾಯ್ತು ಸರ್, ಈಗ ಹಾಕೊಡಿ ಅಂತ. ನಾನು HRMS ಆಫೀಸರ್ಗೆ ಹೋಗಿ ಕಳಿಸಿ ಮಾಡಿಸಿ ಅಪ್ಲೋಡ್ ಮಾಡಿ ಅದನ್ನು ರಿಜೆಕ್ಟ್ ಮಾಡಿಸಿ ಸ್ಯಾಲರಿ ಇಳಿಯೋ ಕೆಲಸ ಮಾಡ್ತೀವಿ. ಏನಾಗುತ್ತೆ, ಟೀಚರ್ಸ್ಗಳಿಗೆ ನಾಲೆಡ್ಜೇ ಇರೋದಿಲ್ಲ. ನಾಲೆಡ್ಜ್ ಟೀಚರ್ಸ್ ಅಂತ ಅಷ್ಟೇ ಅಲ್ಲ, ಅವರು ಕೂಡ ಎಲ್ಲಾರು ಇರ್ತಾರ. ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಅಕಾಡೆಮಿಕ್ ನಾಲೆಡ್ಜ್ ಬೇರೆ, ಅಡ್ಮಿನಿಸ್ಟ್ರೇಷನ್ ನಾಲೆಡ್ಜ್. ನಾನು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತನಾಡ್ತಿರೋದು. ಕಂಪ್ಯೂಟರ್ ನಾಲೆಡ್ಜ್ ಇದೆಯಂದ್ರೆ ಅವ್ರಿಗೆ ಸೆನ್ಸಸ್ ಅಲ್ಲಿ ಎಷ್ಟು ಸಮಸ್ಯೆ ಆಗಿದೆ ಅವರೇ ಫೇಸ್ ಮಾಡ್ತಿದ್ದು. ಸಮಸ್ಯೆಗಳ ಬಗ್ಗೆ ನಾನು ಹೇಳ್ತಾ ಇರೋದು ಅದ್ರ ಬಗ್ಗೆ. ಆಯ್ತು, ನಿಮ್ ವಿಷಯ ಹೇಳಿದೀರಾ, ಅವ್ರಿಗೆ ಆ ನಾಲೆಡ್ಜ್ ಇರೋದಿಲ್ಲ, ಕಂಪ್ಯೂಟರ್ ನಾಲೆಡ್ಜ್ ಇರೋದಿಲ್ಲ, ಸಿಸ್ಟಮ್ ಆಫ್ ಅಪ್ಲೋಡ್ ಮಾಡೋದ್ರ ಬಗ್ಗೆ ಏನು ಅನ್ನೋದು ಗೊತ್ತಿಲ್ಲ. ಬಹಳ ಜನ ಕೇಳಿರೋದು ಅವರೇ. 25 ಜನ ಬೇಡ ಅಂತ ಬರ್ಕೊಟ್ಟು ಹೊರಗೆ ಹೋಗಿ ನನ್ನ ಹತ್ರ ಬಂದು ಚೇಂಜ್ ಮಾಡಿದ್ರೆ 95% ಟೀಚರ್ಸ್, ಬೇರೆ ಯಾರು ಬರ್ಲಿಲ್ಲ. ಬೇರೆಯವ್ರಿಗೆ ಎಲ್ಲ ನಾಲೆಡ್ಜ್ ಇರುತ್ತೆ, ಅವ್ರಿಗೆ ಅವರೇ ಬಿಲ್ ಮಾಡ್ತಾರೆ, ಅವರೇ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ತಾರೆ, ಅವರೇ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತಾರೆ, ಅನುಭವ ಇರುತ್ತೆ. ತಪ್ಪೇನಿದೆ ಅದು? ಹಾಗಾಗಿ ಅದು ತಪ್ಪುಗಳಿದೆ. ಯಾರು ಬೇಡ ಬೇಕು ಅನ್ನೋದು ಸರ್ಕಾರ ತೀರ್ಮಾನ ಮಾಡ್ತಾರೆ, ನಂದಲ್ಲ. ನಾವು ಸರ್ಕಾರ ಕೊಡಿ ಅಂತ ಕೇಳಿದೀವಿ. ನಾವು ಫೈನಲ್ ಆರ್ಡರ್ ಮಾಡ್ಬೇಕಾದ್ರೆ ಆ ವರ್ಡನ್ ತೆಗ್ಸಾಕಿದ್ವಿ. 500 ರೂಪಾಯಿ ಏನು ರಿಕವರಿ ಮಾಡ್ಬೇಕಂತಿತ್ತು, ಆ ವರ್ಡನ್ DPR ಅಲ್ಲಿ ತೆಗ್ಸಿದ್ವಿ. ಆದ್ರೆ 2024 ಆಗಸ್ಟ್ ತಿಂಗಳಲ್ಲಿ 200 ರೂಪಾಯಿ ಇರುವಂತ ಮೆಡಿಕಲ್ ಅಲೈನ್ಸ್ 500 ರೂಪಾಯಿ ಮಾಡಿದಾಗ ಒಂದು ಲೈನ್ ಹಾಕಿದ್ರು. ಈ ಯೋಜನೆ ಜಾರಿಯಾದ ತಕ್ಷಣ ಇದು ತಂತಾನೆ ನಿಲ್ಲುತ್ತೆ ಅಂತೇಳಿ ಅದನ್ನ ಅವನ್ಯಾರು HRMS ಹುಡುಕಿ ತೆಗೆದು ಅದನ್ನ ಇದು ಮಾಡಿದ್ರು. ಅಲ್ಲಿವರೆಗೆ ನಾನು ಕೂಡ ಅವಾಯ್ಡ್ ಮಾಡಿಸಿದೆ. ಯಾಕಂದ್ರೆ ಉಳಿದ್ರೆ ಉಳಿಲಿ 500 ರೂಪಾಯಿ ಅಂತೇಳಿ. ನಮ್ಮ ಫೈನಲ್ ಆರ್ಡರ್ DPR ಆರ್ಡರ್ ಇದೆಯಾ ನೋಡ್ಕೊಳ್ಳಿ. ಇಲ್ಲ, ನಾವು ತೆಗ್ಸಿದ್ವಿ. ಆರ್ಥಿಕ ಇಲಾಖೆ ಅದನ್ನು ಒಪ್ಪಲಿಲ್ಲ. ಓರಲಿ ಕೂಡ ಮಾತಾಡಿದ್ವಿ, ಅವ್ರು ಒಪ್ಪಲಿಲ್ಲ. ಒಪ್ಪಲ್ಲ ಅಂತಾರೆ. ಇನ್ನೊಂದೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಸ್ಕೀಮೇ ಇರೋಲ್ಲ, ಎಲ್ಲರೂ ಈ ಸ್ಕೀಮ್ ಒಳಗೆ ಬರಬೇಕು. ಈಗ ಬಹಳ ಜನ ನಿಮ್ ನಾಗರಾಜ್ A ದರ್ಜೆ ಅಧಿಕಾರಿ, B ದರ್ಜೆ ಅಧಿಕಾರಿ, 40 ವರ್ಷದಿಂದ ಅವ್ರಿಗೆ 500 ರೂಪಾಯಿ ಮೆಡಿಕಲ್ ಅಲೋಯನ್ಸೇ ಇಲ್ಲ ರೀ. ಯಾಕೆ ಅವ್ರಿಗೆ ಹೆಂಡತಿ ಮಕ್ಳಿಲ್ವಾ? ಇಲ್ಲ, ಅವ್ರಿಗೆ ಗ್ರೂಪ್ CD ಮಾತ್ರ ಕೊಡ್ಬೇಕು ಅನ್ನುವಂತ ಕಾರಣಕ್ಕಾಗಿ ಆ ತೀರ್ಮಾನಗಳ ಸಂದರ್ಭಕ್ಕಾಗಿ 40 ವರ್ಷದಿಂದ ಸಿಗ್ತಾ ಇದೆ. ಹಾಗಾಗಿ ಇದನ್ನ ಹೀಗೆ ಹಾಗೆ ಅನ್ನುವಂಥದ್ದಲ್ಲ. ಸರ್ಕಾರ ಇದು ಒಳ್ಳೆ ಯೋಜನೆ, ಇದನ್ನ ಸ್ಟ್ರಾಂಗ್ ಮಾಡಿ ಸ್ಟ್ರೆಂಥನ್ ಮಾಡಿ ನಮ್ಮ ಫ್ಯಾಮಿಲಿಗೆ ಅನುಕೂಲಗಳಾಗ್ಲಿ. ನೀವ್ ಹೇಳ್ಬಿಡ್ತೀರಾ, ಈಗ ಮನೆ 1 ಕೋಟಿ ಪ್ಯಾಕೇಜ್, ಮನೆ ಯಾರೋ ಆಕ್ಸಿಡೆಂಟ್ ಮಾಡ್ಕೊಂಡ ಸತ್ತೋಗ್ಬಿಟ್ಟ, ಸ್ಯಾಲ್ರಿ ಪ್ಯಾಕೇಜ್ ತಂದು ಹೋಗಿ ಅವ್ನ ಬ್ಯಾಂಕ್ ಅಲ್ಲಿ ಸೈನ್ ಹಾಕಕ್ಕೆ ಅವ್ನ ಕೈಲಿ ಆಗಿಲ್ಲ, 51 ಕೋಟಿ ರೂಪಾಯಿ ಕಳ್ಕೊಂಡ ಅವ್ನ ಫ್ಯಾಮಿಲಿಗೆ. ನನಗೆ ಬೇಡಪ್ಪ ಅಂತ ಕೂತ್ಕೊಂಡ್ರೆ ಫ್ಯಾಮಿಲಿ ಒಳಗೆ ಹೋಗೋದು ನಾಳೆ ನೋಡೋರು ಯಾರು? ಸಾರ್ ಷಡಾಕ್ಷರ ತಪ್ಪಾಯ್ತು. ಕೊನೆಗೆ ನಮ್ಮ ಮೋಹನ್ ಕುಮಾರ್ ಇಲ್ಲೇ ಇದ್ದಾರೆ, ಇಂದಿನ ಡೇಟ್ ಮ್ಯಾನೇಜರ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಏನೋ ಮಾಡಿ ಅದನ್ನ ಮಾಡಿ ಅನುಕೂಲಗಳನ್ನು ಮಾಡ್ಕೊಟ್ವಿ. ಅವಾಗ ಸಂಘ ಬೇಡವಾ? ಈಗ ಈ ಫ್ಯಾಮಿಲಿ ಬೇಡ ಅಂತ ಬರ್ಕೊಟ್ಟಿರ್ತೀರಾ ಸ್ವಾಮಿ, ಯಾರಿಗೋ ಒಂದು 15 ಲಕ್ಷನೋ 10 ಲಕ್ಷನೋ ಯಾವ್ದೋ ಕಾಯಿಲೆ ಬಂದ್ಬಿಡ್ತು, ಎಲ್ಲೋಗುತ್ತೆ ದುಡ್ಡು? ಯಾರ ದುಡ್ಡು?
ಅವಾಗ ಅರ್ಥ ಆಗುತ್ತೆ, ಅವಾಗ ಒಳಗೆ ಬರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಹೀಗಾಗಿ ಈ ಯೋಜನೆ ಅದ್ಭುತವಾಗಿರುವಂತ ಯೋಜನೆ. ಈಗ ಸರ್ಕಾರಿ ನೌಕರ ಸಂಘ ಮೆಂಬರ್ಶಿಪ್ ಅಪ್ಪ ನಾವೇನ್ ಬರ್ದಿದೀವಿ ಆರ್ಡರ್ಲಿ, ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಬೇಡ ಅಂತ ಬರ್ಕೊಟ್ರೆ ಅವ್ರು ಹಿಡಿಯಂಗಿಲ್ಲ, ಅವ್ರು ಎಲೆಕ್ಷನ್ ನಿಲ್ಲಂಗಿಲ್ಲ, ವೋಟಿಂಗ್ ಪವರ್ ಇರಲ್ಲ ಅಂತ ಹೇಳಿದೀವಿ. ಬರ್ಕೊಟ್ರೆ 100% ಬರ್ಕೊಟ್ಟಿದ್ದೀರಲ್ಲ, ಎಲ್ಲರೂ ಬರ್ಕೊಟ್ಟಿಲ್ವಲ್ಲ, ಎಲ್ಲರೂ ಮೆಂಬರ್ ಆಗಿದ್ದೀರಾ. ವಿಷಯ ಏನಂತ ಹೇಳಿದ್ರೆ, ಯಾವ ಇನ್ಸ್ಟಿಟ್ಯೂಷನ್ ನಿಮ್ಮ ವೆಲ್ಫೇರ್ ಕೆಲಸ ಮಾಡುತ್ತೆ ಆ ಉದ್ದೇಶ ಬಿಟ್ರೆ ಅದನ್ನೇ ಉದ್ದೇಶವನ್ನು ಇಟ್ಕೊಂಡು ಮಾತನಾಡುವಂತದ್ದಲ್ಲ. ಅದರ ರಿಪರ್ಕೇಶನ್ಗಳು ಒಂದು 6 ತಿಂಗಳು 1 ವರ್ಷ ಆದ್ಮೇಲೆ ಗೊತ್ತಾಗತ್ತೆ. ಸಡನ್ ಆಗಿ ಯಾವುದು ಗೊತ್ತಾಗೋದಿಲ್ಲ. ಮ್ಯಾನ್ಯುಯಲ್ ಬಿಲ್ಗಳು ಮಾಡ್ತಾ ಇದೀವಿ, ಫಸ್ಟ್ HRMS ಬಂತು, ಎಷ್ಟು 1 ತಿಂಗಳು ಲೇಟ್ ಆಯ್ತು ಸಂಬಳ, 2 ತಿಂಗಳು ಯಾಕ್ರಿ ಬೇಕಿದು ಯೋಜನೆ ಅಂದ್ರು. ಅಕೌಂಟಬಿಲಿಟಿ ಬಂತು, ಸಿಸ್ಟಮ್ ಡೆವಲಪ್ ಆಯ್ತು. ಇವತ್ತಿನ KJD ಮಿಸ್ಸಿಂಗ್ ಕ್ರೆಡಿಟ್ ಆದ್ರೂ ಒಂದು ಸೆಕೆಂಡ್ ಅಲ್ಲಿ ಟ್ರೇಸ್ ಔಟ್ ಮಾಡಬಹುದು. ಅದಾದ್ಮೇಲೆ K1 ಬಂತು, ಈ K2 ಲೆವೆಲ್ ಬೆಳೆದ್ ನಿಂತಿದ್ದಾವೆ. ESR ಬಂತು, ಮೊದ್ಲು ಯಾರು SRBFs ಅಲ್ಲಿ ಕಳೆದೋದ, ಪೆನ್ಷನ್ ಸೆಟ್ಲ್ ಆಗ್ತಿರ್ಲಿಲ್ಲ, 3 ವರ್ಷ ಈ ESR ಮಾಡಿಸ್ತಾ ಇದೀವಿ. ಆಟೋಮೆಟಿಕ್ ಎಲ್ಲ ಡೀಟೇಲ್ ಆಗಿ ಬಂದ್ಬಿಡುತ್ತೆ, ನಿಮ್ ಮೊಬೈಲ್ ಬರುತ್ತೆ. ಮುಂದೆ SRL ಅಪ್ಲೋಡ್ ನೀವೇ ಮಾಡುವಂತ ಸಿಸ್ಟಮ್ ಬರುತ್ತೆ. ಕಷ್ಟ ಅಂದ್ರೆ ಮಾಡಬೇಕು, ನಾಳಿನ ಒಳ್ಳೇದಕ್ಕಾಗಿ ಮಾಡಬೇಕು. ಸರ್ಕಾರ ಸಂಘಗಳು ಯಾತಕ್ಕಾಗಿ ಮಾಡ್ತಾ ಇದ್ದಾವೆ? ನಿಮ್ಮ ಒಳಿತಿಗಾಗಿ. ಹೊರಗೋಗ್ತೀವಿ ಅನ್ನೋದ್ರ ಬಗ್ಗೆ ನಮ್ ತಕರಾರಿಲ್ಲ, ಹೋಗಬೇಡಿ ಅನ್ನುವಂತ ವಿನಂತಿ ನಮ್ದಿದೆ, ಸಂಘದ ವಿನಂತಿ ಇದೆ. ನಾನೇ ಹೆಚ್ಚು ಕಮ್ಮಿ ಅದು ಯಾರು ಬರ್ತೀರಾ? ಯಾರು ಬರೋದಿಲ್ಲ. ಇಲ್ಲಿ ಲೀಡರ್ಗಳು ಮಾತನಾಡೋ ಯಾರು ಬರೋದು, ವೈಯಕ್ತಿಕ ಪ್ರತಿಷ್ಠೆಗಳನ್ನ ಬಿಡಿ. ಇದು ಪಾಪ್ಯುಲರ್ ಸ್ಕೀಮ್, ನಾನು ಹೇಳ್ತಾನೆ. ಮತ್ ಇದನ್ನ ನಾನು ಹೇಳ್ದಲ್ಲ, ಔಟ್ ಪೇಷಂಟ್ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಇಂಪ್ಲಿಮೆಂಟ್ ಮಾಡಿಸ್ತೀವಿ. ಹಾಸ್ಪಿಟಲ್ ಎಂಪನಲ್ ಜಾಸ್ತಿ ಮಾಡಿಸ್ತೀವಿ, ಬಿಡೋದಿಲ್ಲ ರೀ, ಮಾಡೇ ಮಾಡಿಸ್ತೀವಿ. ಸ್ಟಾರ್ಟಿಂಗ್ ಟೈಮ್ ತಗೊಳುತ್ತೆ, ಆಗುತ್ತೆ, ಒಳ್ಳೆ ಯೋಜನೆ ಆಗುತ್ತೆ. ಅನುಕೂಲಗಳನ್ನು ಪಡೀರಿ. ಯಾಕಂದ್ರೆ ಬಹಳ ಜನ ಆಗಿರೋ ನಮ್ಗೆ ಹೇಳ್ತಾರೆ, ಸರ್ ಮೊನ್ನೆ ಯಾರೋ ಟ್ರೈನ್ ಅಲ್ಲಿ ಬರ್ತಾ ಇದ್ರು, ಆಪರೇಷನ್ ಆಗಿತ್ತು, ಗ್ಲಾಸ್ ಇದನ್ನ ಹಾಕೊಂಡಿದ್ರು, ಏನಪ್ಪಾ ಅಂತ ಕೇಳಿದೆ. ಅವರೇ ಮಾತಾಡ್, ಸರ್ ನಮಸ್ತೆ ನಾನು ನೌಕರ ಸರ್, ಏನಾಗಿದೆ ಅಂತ ಕೇಳಿದೆ. ಸರ್ ಇದೊಂದು ಐ ಪ್ರಾಬ್ಲಮ್ ಆಗಿದೆ ಸರ್, ನೀವು ಹೊಸ ಯೋಜನೆ ತರಲಿ ಅಂತ ಕಾಯ್ತಿದೆ ಸರ್. ಸರ್ಜರಿ ಆಯ್ತು, ಎಷ್ಟಾಯ್ತಪ್ಪ? 20,000 ಸರ್, ಫ್ರೀ ಆಗಿ ಆಯ್ತು ಸರ್. 20,000 ಫ್ರೀ ಆಯ್ತು ಸರ್, ತಗೊಂಡಿದ್ದೀನಿ ಸರ್, ಒಳ್ಳೆ ಟ್ರೀಟ್ಮೆಂಟ್ ಆಯ್ತು ಅಂತ ನಾನು ಟ್ರೈನ್ ಅಲ್ಲಿ ಸಿಗ್ತಾರಲ್ಲ. ಏನಂತ ಹೇಳಿದ್ರೆ ಅದು ಇಟ್ಸ್ ನಥಿಂಗ್ ಬಟ್ ಅಮೌಂಟ್ ಅಲ್ಲ, ಅದು ನೀವು ಕಟ್ಟೋದು ಎಷ್ಟೋನೋ. ಅವ್ನು 20,000 ಕಟ್ಟಕ್ಕೆ 6 ವರ್ಷ ಬೇಕು. ಒಂದೇ ಸ್ಲಾಟ್ಗೆ ಅವ್ನು ಬೆನಿಫಿಟ್ ಆಯ್ತು, ಅವನು, ಅವ್ನ ತಂದೆ ತಾಯಿ, ಅವ್ನ ಮಕ್ಕಳು. ಸೊ ಹೀಗೆ ಎಲ್ಲದೂ ಕೂಡ ಒಳ್ಳೆ ಯೋಜನೆ, ಒಳ್ಳೆ ಯೋಜನೆಗೆ ಸಪೋರ್ಟ್ ಅನ್ನ ಮಾಡಿ ಅನ್ನುವಂತ ವಿನಂತಿ ನಮ್ದಿದೆ. ಒಳ್ಳೆ ಯೋಜನೆ 100% ನಾವು ಯಾರು ಇದನ್ನ ಇದು ಮಾಡಲ್ಲ. ಬಟ್ ಏನಾಗಿದೆ, ಸಂಪೂರ್ಣವಾಗಿ ಔಟ್ ಪೇಷಂಟ್ ಇನ್ ಪೇಷಂಟ್ ಇತ್ತಂದ್ರೆ ಇದು ಯಾವ್ದೋ ಪ್ರಾಬ್ಲಮ್ ಇರಲ್ಲ ಸರ್, ಹೌದಾ? ಅದನ್ನಾಗಿ ಕೂಡ ಈಗ ಏನ್ ಹೇಳಿದೆ ನಾನು ನಿಮ್ಗೆ, ಏನಂತ ಹೇಳಿದೆ, ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಅಂತ ಅಂದ್ಮೇಲೆ ಗೌರ್ಮೆಂಟ್ ಆರ್ಡರ್ ಆಗಿದೆ. ಅದೇ ಸರ್, ಈ ಕ್ಯಾಬಿನೆಟ್ ಆರ್ಡರ್ ಆಗಿದೆ, ಅನುಷ್ಠಾನ ಆಗುತ್ತೆ ಅಂದ್ಮೇಲೆ ಅಲ್ಲಿವರೆಗಾದ್ರೂ ಅವ್ರಿಗೆ ಅವಕಾಶ ಕೊಡ್ಬೇಕನ್ನಂತದ್ದು ಒಂದು. ಆಮೇಲೆ ಇದ್ರಾಗ ಯಾರು ವೈಯಕ್ತಿಕವಾಗಿ ಹೊರಗಿದೆ ಅಂತ ಹೇಳುವಂತ ಸಂಘಟಕರು ಯಾರು ಇರಂಗಿಲ್ಲ, ಅಂತ ಸಂಘಟನೆನ ನಾವ್ ಯಾರನ್ನು ನೋಡಂಗಿಲ್ಲ. ಯಾಕಂದ್ರೆ ಇದು ನೌಕರಹಿತವಾಗಿ ಕಾಪಾಡುವಾಗ ನೀವು ಆ ವಿಚಾರಕ್ಕೆ ಬೇಗ ಮಾಡಿಸಿ ಔಟ್ ಪೇಷಂಟ್ ಅಂತ ಹೇಳ್ಬೇಕು, ಬಿಟ್ರೆ ಬೇರೆ ಆನ್ಸರ್ ಪ್ರಶ್ನೆಗಳಿಲ್ಲ. ಬೇಗ ಮಾಡಿಸಿ ಅಂತ ಹೇಳ್ಬೇಕು. ಹೇಳಿದ್ನಲ್ಲ ನಾನೇ, 2-3 ತಿಂಗಳಲ್ಲಿ ಮಾಡಿಸ್ತೀವಿ ಅಂತ ಹೇಳಿದ್ನಲ್ಲ, ಮುಗಿತಲ್ಲ ಅಲ್ಲಿಗೆ. ಅದು ಒಂದನ್ನ ಅಷ್ಟೇ. ಅದನ್ನ ಬಿಟ್ಟು ಏನಿಲ್ಲ. ಮತ್ತೆ ಇನ್ನೊಂದ್ ಸರ, ಈಗ DA ಈಗ ನಮ್ಮಲ್ಲಿ ಪೇ ಕಮಿಷನ್ ಅಲ್ಲೇ 1% ಕೊಟ್ಟ ಮೇಲೆ 0.72 ಕೊಡ್ಬೇಕಂತಿದೆ ಸರ್. ಅದು ಎಲ್ಲೇ ಒಂದೊಂದ್ ಸರಿಗೆ ಮಿಸ್ ಆಗಿ ಈಗ ಲಾಸ್ಟ್ ಟೈಮ್ 3% ಕೊಟ್ಟಾಗ 2% ಬಂದ್ ಸರ್. ಆ ವೇತನ ಆಯೋಗದ ಒಂದು ಆದೇಶವನ್ನ ಸರ್ ಒಂದು ಪಾಲನೆ ಮಾಡಿಸಿದ್ರ ಇನ್ನೂ ನೌಕರದಾರಿಗೆ DA ದಲ್ಲಿ ಸ್ವಲ್ಪ 25% ಆಗ್ಲಿ, ಏನೋ ಒಂದ್ ಸ್ವಲ್ಪ ಲಾಭ ರಿಕ್ವೆಸ್ಟ್. ಅದು ಈಗ 2-3 ಸಲ ಮಿಸ್ ಆಗಿದೆ ಸರ್, ಮಿಸ್ ಆಗಿಲ್ಲ, ಅದು ನೆಕ್ಸ್ಟ್ ಸೇರ್ಕೊಳುತ್ತೆ. ಆ ರೇಷಿಯೋ ಬೈಫರ್ಗೇಷನ್ ಇದೆ, ಯಾವಾಗ್ಲೂ ಅಡಿಷನಲ್ ಆಗುತ್ತೆ. ಈಗ ನಿಮ್ಗೆ 0.49 480 ಬಂತು ಅಂತ ಹೇಳಿದ್ರೆ 50 ಕೊಡಲ್ಲ, ಹಿಂದಕ್ಕೆ ತಗೊಳ್ತಾರೆ, ಅದು ನೆಕ್ಸ್ಟ್ ಜಂಪ್ ಮಾಡ್ಕೊಳ್ತಾರೆ. ಯಾವಾಗ್ಲೂ ಅಷ್ಟೇ.